ನಮಸ್ತೆ. R3V ಎಂಟರ್ಪ್ರೈಸಸ್ ಅಂತ ಏನಿದೆ, ಇದು ಒಂದು ಎಂಬ್ರಾಯ್ಡ್ರಿ ಮೆಷಿನ್ ಸೇಲ್ ಮಾಡೋ ಒಂದು ಕಂಪ್ನಿ. ಸೊ ಇದರದ್ದು ಪ್ರೊಪ್ರೈಟರ್ ಬಂದು ಮಿಸ್ಟರ್ ದೀಪಕ್ ಅಂತ ಹೇಳಿ. ಅವರು ಬೇಸಿಕಲಿ ಈ ಕಂಪನೀಸ್ನ ಶುರು ಮಾಡೋದಕ್ಕೆ ಸಾಕಷ್ಟು ಹರ್ಡಲ್ಸ್ನ ಪಾಸ್ ಮಾಡಿ ಇದೊಂದು ಫೌಂಡೇಶನ್ ಹಾಕಿದ್ದಾರೆ. ಸೊ ನನ್ನ ಹೆಸರು ನಯನ, ನಾನಿಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದರದ್ದು ಮೇನ್ ಇಂಟೆನ್ಷನ್ ನಾವು ಯಾಕೆ ಇದನ್ನು ಸ್ಟಾರ್ಟಪ್ ಅಂತ ಮಾಡಿದ್ದು ಅಥವಾ ಸ್ಟಾರ್ಟ್ ಮಾಡಬೇಕಂತ ಎಂತಕ್ಕೆ ಅಂದ್ಕೊಂಡಿದ್ದು ಅನ್ನೋದಂದರೆ, ಅವರು ಅವರ ಪಾಸ್ಟ್ ಜರ್ನಿಯಲ್ಲಿ, ಲೈಫ್ ಜರ್ನಿಯಲ್ಲಿ ಅವರು ತುಂಬ ಹರ್ಡಲ್ಸ್ನ ಫೇಸ್ ಮಾಡಿದ್ರು. ಅಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಅವರ ಎಜುಕೇಷನ್ ಅದೇನು ಕಂಪ್ಲೀಟ್ ಮಾಡಿಕೊಂಡು ನಂತರ ಅವರಿಗೆ ಪ್ರಾಪರ್ ಒಂದು ಸ್ಟ್ಯಾಂಡ್ ಸಿಗದಿರ, ಅವ್ರ ಫ್ಯಾಮಿಲಿನ ಅವ್ರನ್ನ ನೋಡ್ಕೊಳಕ್ಕೆ ಆಗೋ ಪರಿಸ್ಥಿತಿಯಲ್ಲಿ ಅವ್ರು ಏನು ಅರ್ನ್ ಮಾಡಬೇಕಾಗಿತ್ತು ಅದನ್ನು ಫಿಲ್ ಮಾಡ್ಕೊಳಕ್ಕೆ ಆಗ್ದಿರ ಸಿಟಿಗೆ ಅನ್ನೋ ನಗರಕ್ಕೆ ಬಂದರು. ಅವರು ಬಂದಾದ್ಮೇಲೆ ಗಾರ್ಮೆಂಟ್ಸಲ್ಲಿ ಅವರು ಉದ್ಯೋಗನ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿ ಅವರ ವರ್ಕಿಂಗ್ ಸ್ಕಿಲ್ ಬಂದು ಬೇಸಿಕಲಿ ಎಂಬ್ರಾಯ್ಡ್ರಿ ಮೆಷಿನಲ್ಲೇ ಆಗಿತ್ತು, ಗಾರ್ಮೆಂಟ್ಸಲ್ಲಿ ಏನಿತ್ತು. ಸೊ ಅಲ್ಲಿ ಅವ್ರು ಕಂಪ್ಲೀಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರು, ಅದನ್ನು ಕಲಿತರು. ಒಂದು 15 ವರ್ಷ ಇದೇ ಫೀಲ್ಡಲ್ಲಿ ಅವರು ವರ್ಕ್ ಮಾಡಿದ್ದು. ನಂತರ ಅವ್ರಿಗೆ ಒಂದು ಥಾಟ್ ಬಂತು, ನಾವು ಯಾಕೆ ಇಂಡಿವಿಜುವಲ್ ಆಗಿ, ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಅದೇ ಥರ ಹಲವಾರು ಜನ ಇದ್ದಾರೆ, ಅವ್ರ ಕಾಲ ಮೇಲೆ ಅವರು ನಿಂತು ಕೆಲಸ ಮಾಡಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ಕಂಪನಿನ ಶುರು ಮಾಡೋ ಅವಕಾಶ ಸಿಕ್ತು. ನನ್ನ ಮತ್ತು ಅವರ ಭೇಟಿ ಒಂದು ಇದೇ ಥರದ್ದು ಒಂದು ಇಂಡಸ್ಟ್ರಿಯಲ್ಲಿ ಭೇಟಿ ಮಾಡಿ ನಾವು ಡಿಸ್ಕಷನ್ ಮಾಡಿ, ಸರಿ ಇದು ಒಂದು ವೇದಿಕೆ ಹಾಕಿದ್ರೆ, ಮತ್ತು ನನ್ನ ಫೋಕಸ್ ಬಂದು ಏನಿತ್ತು ಅಂದರೆ ವುಮೆನ್ ಆಂಟ್ರಪ್ರಿನರ್ಸ್ನ ಮೇಯ್ನ್ ಆಗಿ ಬಿಲ್ಡ್ ಮಾಡೋದು. ಸೊ ಇದು ವುಮೆನ್ ಆಂಟ್ರಪ್ರಿನರ್ಸ್ ಅಂದರೆ 10 ಕೋಟಿ ಬಿಸ್ನೆಸ್, 10 ಕೋಟಿ ಬಂಡವಾಳ ಹಾಕಿ ಒಂದು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡೋದು ಅಂತ ಅಲ್ಲ. ಬಿಕಾಸ್ ನಮ್ಮ ಇಂಟೆನ್ಷನ್ ಅತೀ ಕಡಿಮೆ ಬಡ್ಜೆಟಲ್ಲಿ ಸಹ ಅವರ ಡೈಲಿ ನೀಡ್ಸ್ನ ಫಿಲ್ ಮಾಡ್ಕೊಳ್ಳೋ ಇಂಡಿಪೆಂಡೆನ್ಸಿ ಒಂದು ಮಹಿಳೆಗೆ ಸಿಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಇದೊಂದನ್ನು ನಾವು ಶುರು ಮಾಡಿದ್ವಿ. ಈಗ ನಮ್ಮಲ್ಲಿ ಹಲವಾರು ಮಹಿಳೆಯರು, ಹಲವಾರು ಗ್ರಾಮೀಣ ಭಾಗದ ಮಹಿಳೆಯರು ಈ ಉದ್ಯೋಗ ಅಂತ ಸ್ವಂತವಾಗಿ ಅವರು ಹಾಕ್ಕೊಂಡು ಶುರು ಮಾಡಿ ಯಶಸ್ವಿಯಾಗಿ ಅವರ ದಿನನಿತ್ಯ ಖರ್ಚಿಗೆ ಅವ್ರು ಇನ್ನೊಬ್ಬರ ಹತ್ರ ಕೈ ಚಾಚದೇರ ನಿಲ್ಲೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಸೊ ಇಲ್ಲಿ ಮಹಿಳೆ ಅಂತ ನಾವೇನು ಒತ್ತಿ ಹೇಳ್ತಾ ಇದ್ದೀವಿ ಅಂತಂದರೆ, ಲೈಕ್ ತುಂಬ ಕಡು ಬಡವರು ಇರ್ತಾರೆ, ಅವರಿಗೆ ಏನೋ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಆದರೆ ಯಾವ ದಾರಿಗೆ ಹೋಗಬೇಕು, ಎಷ್ಟು ಬಂಡವಾಳ ಹಾಕಬೇಕು, ಯಾಕಂದರೆ ಎಲ್ಲನೂ ಕೈಯಲ್ಲಿ ಇಟ್ಕೊಂಡು ಈ ಒಂದು ಬಿಸ್ನೆಸ್ನ ಅಥವಾ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಹಲವಾರು ಫೆಸಿಲಿಟಿ ಸಹ ಕೊಟ್ಟು, ಮತ್ತು ಅಂಗವಿಕಲರಿಗೆ ಹೇಳ್ತಾರೆ ಗೌರ್ಮೆಂಟಿಂದ ನಮಗೆ ಒಂದಷ್ಟು ದುಡ್ಡು ಬರುತ್ತೆ ಅಂತ. ಬಟ್ ಅವರು ಜೀವನ ನಡೆಸೋದಕ್ಕೆ, ಈಗಿನ ರೆಗ್ಯುಲರ್ ರೂಟೀನ್ ನಡೆಸೋದಕ್ಕೂ ತುಂಬ ಕಷ್ಟ ಆಗತ್ತೆ. ಗೌರ್ಮೆಂಟ್ ಕಡೆಯಿಂದ ಎಷ್ಟೋ ಉಪಯೋಗಗಳು ಅವ್ರಿಗೆ ಸಿಕ್ಕಿದೆ. ಬಟ್ ಅಂಥವರು ಸಹ ಈ ಬಿಸ್ನೆಸ್ನ ಮನೆಯಲ್ಲಿನೇ ಕುತ್ಕೊಂಡು, ಮನೆಯಲ್ಲಿನೇ ಅವರ ದಿನನಿತ್ಯ ಕೆಲಸ ಮುಗಿಸ್ಕೊಂಡು ಎಲ್ಲವನ್ನೂ ನಿಭಾಯಿಸಿ ಒಂದು ಹೆಣ್ಮಕ್ಳು ಮಾಡೋದಕ್ಕೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ನಾವು ಹೇಳ್ತೀವಿ. ತುಂಬ ಎಂಬ್ರಾಯ್ಡ್ರಿ ಮಿಷಿನ್ ಇದೆ, ಏನಕ್ಕೆ ಕಸ್ಟಮರ್ಸು R3Vಗೆ ಬರಬೇಕು? ವೆರಿ ಗುಡ್ ಕ್ವೆಶನ್ ಸರ್. ಯಾಕೆ ನಮ್ಮ ಕಂಪನಿಗೆ ಬರಬೇಕು ಅಂತಂದರೆ, ನಾನು ಬೇಸಿಕಲಿ ಈ ಫಂಡನ್ನು ಅಥವಾ ಒಂದು ಮೆಷಿನ್ ಹಾಕ್ತಾ ಇದ್ದೀವಿ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ, ನನ್ನ ಥಾಟ್ ಇದ್ದಿದ್ದು ಎಲ್ಲದಕ್ಕಿಂತ ನಮ್ದ್ರಲ್ಲಿ ಏನು ವಿಭಿನ್ನವಾಗಿರುತ್ತೆ ಜನ ನೋಡ್ತಾರೆ, ಮತ್ತು ಜನರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನು ಹೇಳೋ ಭಾಷೆಯಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರಿಗೆ ಯಾವ ರೀತಿ ಡ್ರಾಬ್ಯಾಕ್ಸ್ ಇದೆಯೋ ಅದನ್ನು ನಮ್ಮ ಕಂಪನಿಯಲ್ಲಿ
ಪ್ಲಸ್ ಪಾಯಿಂಟ್ ಆಗಿ ತಗೊಂಡು ಅದನ್ನ ರಿಕವರ್ ಮಾಡಿ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ. ಮತ್ತೆ ಈಗಲೂ ಅಷ್ಟೇ ನಮ್ದ್ರಲ್ಲಿ ಓಲ್ಡ್ ಮಾಡೆಲ್ಸ್ ಅಥವಾ ಓಲ್ಡ್ ವರ್ಷನ್ಸ್ ಅಂತ ಯಾವುದೇ ಎಂಬ್ರಾಯ್ಡ್ರಿ ಮೆಷಿನ್ಸ್ ಇರೋದಿಲ್ಲ. ನಮ್ದ್ರಲ್ಲಿ ಎಲ್ಲವೂ ಅಪ್ಗ್ರೇಡೆಡ್ ವರ್ಷನ್ಸ್ ಇರುತ್ತೆ. ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಇದಕ್ಕೆ ಕಸ್ಟಮರ್ ಸರ್ವೆ ಅಂತ ಮಾಡ್ತೀವಿ. ಕಸ್ಟಮರ್ ಅಲ್ಲಿ ಯಾವ್ಯಾವ್ದು ನಮಗೆ ಡ್ರಾಬ್ಯಾಕ್ಸ್ ಅಂತ ಇದೆ ಅದನ್ನ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಮಾಡೆಲ್ಸ್ ಅಲ್ಲಿ ಇಂಪ್ರೂವೈಸ್ ಮಾಡೋದಕ್ಕೆ ಅಥವಾ ಅದು ಇಲ್ಲದೆ ಇರೋ ಅಂದ್ರೆ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದಾರೆ ಅದನ್ನ ರೆಡ್ಯೂಸ್ ಮಾಡಿ ಒಂದು ಹೊಸ ರೀತಿಯ ಹೊಸ ರೀತಿಯ ಮೆಷಿನ್ಸ್ ಹಾಕೊಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ನಮ್ಮಲ್ಲಿ ಟಾಪ್ ಮಾಡೆಲ್ಸೇ ಇರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸರ್ವಿಸ್. ಸೊ ಈ ಮೆಷಿನ್ ತಗೊಂಡು ಹೋಗಿದ ತಕ್ಷಣ ಎಲ್ಲೋ ಆಪರೇಷನ್ಸು ಅವರಿಗೆ ಸಿಗೋದಿಲ್ಲ. ಸೊ ಕಂಪ್ಲೀಟ್ ಸರ್ವಿಸ್ ನನ್ನ ಬೆಸ್ಟ್ ಸ್ಟ್ರೆಂತ್ ಸರ್ವಿಸ್. ಬೇಸಿಕಲಿ ಸರ್ ಎಲ್ಲಿರೋ ಮೇಡಮ್? ಬೇಸಿಕಲಿ ಅವರು ಮಂಗಳೂರು ಅವರು. ಓಕೆ. ಏನು ಎಜುಕೇಷನು? ಮತ್ತು ಇದನ್ನೇ ಪರ್ಟಿಕ್ಯುಲರಾಗಿ ಇದನ್ನೇ ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ಏನು ಇನ್ಸ್ಪಿರೇಷನು? ಇದನ್ನೇ ಪರ್ಟಿಕ್ಯುಲರ್ ಏನು ಇನ್ಸ್ಪಿರೇಷನ್ ಅಂತ ಅಂದರೆ ಅವ್ರು ವರ್ಕ್ ಮಾಡ್ತಿದ್ದು ಈಗ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ಹರ್ಡಲ್ಸ್ ಇರುತ್ತೆ. ಒಂದು ಗಂಡು ಹುಡುಗನಿಗೆ ಅಷ್ಟೊಂದೆಲ್ಲ ಹರ್ಡಲ್ಸ್ ಇದೆ ಅಂದರೆ ನಾವು ಯೋಚನೆ ಮಾಡಿದಾಗ ಒಂದು ಮಹಿಳೆ ಇದನ್ನ ಯಾಕೆ ಇಂಟೆನ್ಷನಲಿ ಸ್ಟಾರ್ಟ್ ಅಂತ ಮಾಡಿದ್ವಿ ಅಂತ ಬಂದರೆ ಅವರು ಕೆಲಸ ಮಾಡ್ತಿದ್ದು ಡ್ಯೂರೇಷನ್, ಒಂದು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ ಡ್ಯೂರೇಷನ್ ತುಂಬಾ ಲಾಂಗ್ ಅವರ್ಸ್ ಇತ್ತು. ಮತ್ತೆ ಅವರೊಟ್ಟಿಗೆ ಕೊಲೀಗ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಿದ್ರು ಅವರು ಆ ಮಹಿಳೆಯರು ಅವ್ರ ಹತ್ರ ಬಂದು ಹೇಳ್ತಾ ಇದ್ರು ಅವರ ಲೈಕ್ ಏನಿತ್ತು ಲೈಕ್ ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡಿದ್ರೆ ಅವರಿಗೆ ಪೇಮೆಂಟ್ ಅಂತೂ ಇರ್ತಿತ್ತು. ಬಟ್ ಸ್ಟಿಲ್ ಆ ಎಕ್ಸ್ಟ್ರಾ ಅವರ್ಸ್ ಏನ್ ವರ್ಕ್ ಮಾಡ್ಬೇಕಾಗಿತ್ತೋ ಅದು ಫ್ಯಾಮಿಲಿ ಟೈಮ್ ಆಗ್ತಿತ್ತು. ಈ ಕಡೆ ಸಂಬಳನೂ ಬಿಡಕ್ ಆಗ್ತಿರ್ಲಿಲ್ವಾ ಅಥವಾ ಅವ್ರ ಬೋನಸ್ಸು ಬಿಡಕ್ ಆಗ್ತಿರ್ಲಿಲ್ಲ. ಇದೆಲ್ಲವೂ ಅವರಿಗೆ ಒಂದು ಇನ್ಸ್ಪಿರೇಷನಲ್ ಥಾಟ್ ಆಯ್ತು. ಯಾಕೆ ನಾನು ಇದನ್ನ ಫೋಕಸ್ಡ್ ಆಗಿ ಮಾಡಿದ್ರೆ ಒಂದು ಇಂಡಿಪೆಂಡೆಂಟ್ ಮಹಿಳೆ ಅಂದ್ರೆ ಕೆಲಸಕ್ಕೆ ಬರ್ದೇ ಇರೋ ತರ ಮನೆಯಲ್ಲಿ ಆರಾಮಾಗಿ ಅವ್ರ ಗಂಡ ಮಕ್ಕಳು ಎಲ್ಲಾನು ನಿಭಾಯಿಸ್ಕೊಂಡು ಅವರಿಗೆ ಫ್ರೀ ಟೈಮ್ ಅನ್ನೋದ್ರಲ್ಲಿ ಅವರು ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ 8 ಅವರ್ ಕೆಲಸ ಮಾಡ್ತಾರೋ ಆ ಅರ್ನಿಂಗ್ಸ್ನ ಮನೆಯಲ್ಲೇ ಕುತ್ಕೊಂಡು ಎಲ್ಲವನ್ನು ಸಂಭಾಳಿಸಿ ಹ್ಯಾಪಿ ಲೈಫ್ ಅಂಡ್ ಹ್ಯಾಪಿ ಇಂಡಿಪೆಂಡೆನ್ಸಿ ಅನ್ನೋದನ್ನ ಕಲಿಸ್ಕೋಬೇಕು ಅನ್ನೋ ಕಾರಣದಿಂದ ಇದು ಒಂದು ಇಂಟೆನ್ಷನಲಿ ಓಪನ್ ಮಾಡಿ. ಬಿಸ್ನೆಸ್ ನ ಇನಿಷಿಯಲ್ ಆಗಿ ವಿತೌಟ್ ನೇಮ್ ಬೋರ್ಡು ಅಥವಾ ವಿತೌಟ್ ರೆಕಗ್ನಿಷನ್ ಒಂದು ಆಫೀಸ್ ಅಂತ ಓಪನ್ ಮಾಡ್ತೀರಾ ನಾವು ಇನಿಷಿಯಲ್ ಆಗಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಕನಿಷ್ಠ 15 ವರ್ಷದ ಬ್ಯಾಕ್ ಎಂಡ್ ಪ್ರೊಸೀಜರ್ ಇದು. ಸೊ 2015-16 ಅಲ್ಲಿ ಶುರು ಮಾಡಿದ್ದು ನಾವು ಇನ್ ಮೆಡ್ಸ್ ಅಲ್ಲಿ. ಸೊ ಅವಾಗ ಎಷ್ಟಿತ್ತು ಮೇಡಮ್ ಅವಾಗ ಕ್ಯಾಪಿಟಲ್ ನಿಮ್ಮ ಹತ್ರ? ಅವಾಗ ಕ್ಯಾಪಿಟಲ್ ಬಂದು ನಮ್ಮ ಹತ್ರ 5-6 ಲ್ಯಾಕ್ಸ್ ಅಷ್ಟೇ ಇನಿಷಿಯಲ್ ಬಂಡವಾಳ ಅಂತ ನಾವು ಹಾಕ್ಲಿಕ್ಕೆ ಆಗಿದ್ದು. ಸೊ ನಮ್ಮ ಬೇಸಿಕ್ ಇಂಟೆನ್ಷನ್ ಏನಿತ್ತಂದ್ರೆ ಆಕ್ಚುಲಿ ಅವರು ವರ್ಕ್ ಮಾಡ್ತಿದ್ದು ಒಂದು ಎಂಬ್ರಾಯ್ಡರಿ ಮೆಷಿನ್ ಅಲ್ಲಿ ಅಷ್ಟೇ. ಸೊ ವರ್ಕಿಂಗ್ ಪ್ರೊಸೀಜರ್ ಬಿಟ್ರೆ ನಮ್ಗೆ ಬೇರೆ ಏನತ್ರದ್ದು ನಾಲೆಜ್ ಇರಲಿಲ್ಲ. ಸೊ ಅದರದ್ದೆಲ್ಲದ್ರದ್ದು ನಾಲೆಜು ನಾವು ಇನ್ಬಿಲ್ಟ್ ಆಗಿ ತಗೊಳ್ಳೋದಕ್ಕೆ ನಾವು ಸೈಕಲ್ ಪೀರಿಯಡ್ ಅಂತಾನೆ ಒಂದು 7-8 ಇಯರ್ಸ್ ವರ್ಕ್ ಮಾಡಿದೀವಿ. ಯಾಕಂದ್ರೆ ಇನಿಷಿಯಲ್ ಆಗಿ ನಾವು ಗಾರ್ಮೆಂಟ್ ಇಂಡಸ್ಟ್ರಿಗೆ ಲೇಬರ್ ವರ್ಕ್ಸ್ ತರ ಆರ್ಡರ್ ಬೇಸ್ಡ್ ವರ್ಕ್ಸ್ ತರ ಮೆಷಿನ್ ಅಲ್ಲಿ ವರ್ಕ್ ಮಾಡಿದ್ವಿ. ಮೆಷಿನರಿದು ಕಂಪ್ಲೀಟ್ ಸರ್ವಿಸಿಂಗ್ ಹೇಗೆ ನಾನು ಮೆಷಿನರಿನ ಇವತ್ತು ಒಂದ್ ಕಡೆ ಪರ್ಚೇಸ್ ಮಾಡ್ತೀನಿ ಇನ್ನೊಂದ್ ಕಡೆ ಸೇಲ್ ಮಾಡ್ತೀನಿ ಅನ್ನೋದು ಬೇರೆ ಕಾನ್ಸೆಪ್ಟ್. ಸೊ ಸೇಲ್ ಮಾಡಾದ್ಮೇಲೆ ವಾಟ್ ಇಸ್ ನೆಕ್ಸ್ಟ್? ಆಬ್ವಿಯಸ್ಲಿ ಇಟ್ ಇಸ್ ಸರ್ವೀಸು ನಮ್ಮ ಕಡೆನೇ ಇರಬೇಕು, ಟ್ರೈನಿಂಗು ನಮ್ಮ ಕಡೆನೇ ಇರಬೇಕು. ಇದೆಲ್ಲವೂ ನಮ್ಮ ಚೈನ್ ಆಫ್ ವರ್ಕ್ ಆಗಿತ್ತು. ಇದ್ರ ಜೊತೆಗೆ ನಾವು ಇದೊಂದು ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಡಿಸೈನಿಂಗ್ ಅಪ್ರೋಚು ನಮ್ಮ ಕಡೆಯಿಂದಾನೇ ಆಗಬೇಕು. ಸೊ ಒಬ್ಬರು ಯಾರಾದರೂ ನಮ್ಮ ಹತ್ರ ಮೆಷಿನ್ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಫುಲ್ ಆ್ಯಂಡ್ ಸಪೋರ್ಟು ಒಂದೇ ರೂಫಲ್ಲಿ ಸಿಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಸರ್ವಿಸ್ ಅಂತ ಬಂತು ಅಂದರೆ ನನಗೆ ಫಸ್ಟು ಮೆಷಿನರಿದು ಸ್ಪೇರ್ ಪಾರ್ಟ್ಸ್ ಎಲ್ಲವೂ ಎಲ್ಲಿ ಬಿಚ್ಚಿದ್ರೆ ಎಲ್ಲಿ ಟೈಟ್ ಮಾಡಬೇಕು ಅಥವಾ ಏನು ಪ್ರಾಬ್ಲಮ್ ಬಂದರೆ ನಾನು ಅದನ್ನು ರಿಸಾಲ್ವ್ ಮಾಡೋಕ್ಕಾಗುತ್ತೆ, ಈ ಥರದ್ದು ಎಲ್ಲವೂ ನಮ್ಮ ವರ್ಕಿಂಗ್ ಸ್ಕಿಲ್ಸಲ್ಲಿತ್ತು. ಮತ್ತು ಇದನ್ನು ನಾವು ಕಲೀಲಿಕ್ಕೆ ನಾವು ಗ್ರೇಸ್ ಪೀರಿಯಡ್ ಅಂತ ಬಿಟ್ವಿ. 7-8 ಇಯರ್ಸ್ ಏನು ವರ್ಕ್ ಮಾಡಿದ್ವಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ಅವಧಿ ತಗೊಂತು. ಆಮೇಲೆ ನಾವು 2012-13 ಇನಿಷಿಯಲ್ ಆಗಿ ವಿತ್ ನೇಮ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಯಾವಾಗ ನಾವು ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಲೈಕ್ 80% ನಾವು ಇದನ್ನ ನಿಭಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ನಾವು ರೀಚ್ ಆದಾಗ ನಾವು ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟ್ ಮಾಡಿದ್ದು ಪಾಸ್ಟ್ 4-5 ಇಯರ್ಸ್ ಬ್ಯಾಕ್.
ನಾವು ಯಾವಾಗ ಫುಲ್ ಫ್ಲೆಜ್ ಆಗಿ ಶುರು ಮಾಡಬೇಕಂತ ಇತ್ತು ಆವಾಗ ನಮ್ಮ ಬಂಡವಾಳ ಬಂದು 15-20 ಲಕ್ಷ ತನಕ ಕ್ರಾಸ್ ಆಗಿತ್ತು. ಬಿಕಾಸ್ ಎಲ್ಲವೂ ನಮ್ಮ ಹ್ಯಾಂಡ್ಸಲ್ಲಿ ಇರಬೇಕಾಗಿತ್ತು. ಸೊ ಇದಕ್ಕೆ ನಾವು ಅದೇ ಬ್ಯಾಂಕ್ ಅಪ್ರೋಚು, ಸಾಲಗಳನ್ನು ಮೂಲಕ ನಿಭಾಯಿಸ್ಕೊಂಡು ಈಗ ಒಂದು ಲೆವೆಲಿಗೆ ರೀಚ್ ಆಗಿದ್ದೀವಿ. ಸೊ ಈಗ ನಾವು ಸಕ್ಸಸ್ಫುಲಿ ಒಂದು ಪ್ರಾಫಿಟ್ ಮಾರ್ಜಿನ್ ಲೈಕ್ 15-20% ಅಷ್ಟು ಪ್ರಾಫಿಟ್ ಮಾರ್ಜಿನ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ. ಸೊ ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಇಂಟೆನ್ಷನ್ ಏನಿತ್ತು, ಯಾರಿಗೆ ರೀಚ್ ಮಾಡಬೇಕಾಗಿತ್ತು, ಯಾರ ಹತ್ರ ನನ್ನ ನೇಮ್ ಹೋಗಬೇಕಿತ್ತು, ನನ್ನ ಕಂಪ್ನಿ ನೇಮ್, ಅಲ್ಲಿಗೆ ನಾವು ರೀಚ್ ಮಾಡ್ತಾ ಇದ್ದೀವಿ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಮತ್ತೆ ನಾನು ಕೊಡ್ತಾ ಇರೋ ನನ್ನ ಎಲ್ಲ ಕಸ್ಟಮರ್ಸು ಫುಲ್ ಫ್ಲೆಜ್ ಆಗಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಆಗಿದ್ದಾರೆ ಮತ್ತು ಹ್ಯಾಪಿ ಕಸ್ಟಮರ್ಸ್ ಆಗಿದ್ದಾರೆ. ನಮ್ಮಲ್ಲಿ ಎಷ್ಟೋ ಕಸ್ಟಮರ್ಸು ಒಂದು ಮೆಷಿನ್ ಅಲ್ದಿರ ಮತ್ತೊಂದು ಮೆಷಿನನ್ನು ವಿತಿನ್ ಶಾರ್ಟ್ ಡ್ಯೂರೇಷನಲ್ಲಿ ತೊಗೊಂಡು ಅವ್ರನ್ನ ಬಿಸ್ನೆಸ್ನ ಮತ್ತಷ್ಟು ಎಕ್ಸ್ಪ್ಯಾನ್ಷನ್ ಆಗಿ ಶುರು ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ ಇದೆ. ಸೂಪರ್. ಯಂಗ್ ಜನ್ರೇಷನಿಗೆ ಒಂದು ಬಿಸ್ನೆಸ್ನ ಏನು ಸ್ಟಾರ್ಟಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿರೋರಿಗೆ ನನ್ನ ಅಪ್ರೋಚ್ ಏನಂದರೆ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಮತ್ತು ಡೆಡಿಕೇಶನ್ ಆಫ್ ವರ್ಕ್. ಇದು ಎಲ್ಲವೂ ಇಂಪಾರ್ಟೆಂಟ್ ಕ್ರೈಟೀರಿಯಾನೆ. ಮತ್ತು ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ನಾನು 1 ವರ್ಷಕ್ಕೆ ಹಾಕಿದ್ದೀನಿ ಅಂದರೆ 1 ವರ್ಷದಲ್ಲೇ ನಾನು ಈಗ ಲಾಭ ತೆಗೆಯೋ ಪಾಸಿಬಿಲಿಟೀಸ್ ಇರೋದಿಲ್ಲ, ತುಂಬ ಕಮ್ಮಿ ನಾವು ಅದನ್ನು ಅಪ್ರೋಚ್ ಮಾಡೋದಕ್ಕೆ. ಸೊ ಅದಕ್ಕೆ ಡೆಡಿಕೇಶನ್ ಬೇಕು. ಪ್ಲಾನಿಂಗ್ ಸ್ಟ್ರಾಟಜಿ ವೆರಿ ಇಂಪಾರ್ಟೆಂಟ್ ಅದು. ಯಾಕಂದರೆ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವಿ, 1 ವರ್ಷಕ್ಕೆ ನಾವೇನು ಪ್ಲ್ಯಾನ್ ಮಾಡ್ತೀವಿ ಅದನ್ನು ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ಅಟ್ಲೀಸ್ಟ್ 90% ಅಷ್ಟು ನಾವು ಫುಲ್ಫಿಲ್ಮೆಂಟ್ ಇರಬೇಕು. ನೆಕ್ಸ್ಟ್ ವರ್ಷದ ಪ್ಲ್ಯಾನಿಂಗ್ ಎಲ್ಲಿಗೆ ನಾನು ರೀಚ್ ಮಾಡಬೇಕು, ಇದೆಲ್ಲವೂ ಲೈನ್ ಫ್ರೇಮ್ ಆಗಿರುತ್ತೆ. ಸೊ ಈ ಎಲ್ಲವೂ ಇಟ್ಕೊಂಡು ಅವರು ಮಾಡೋದಾದರೆ ಆಬ್ವಿಯಸ್ಲಿ ಇವಾಗ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ. ಮತ್ತು ನನ್ನ ಮೇನ್ ಇಂಟೆನ್ಷನ್ ಅಂದರೆ ತುಂಬ ವುಮೆನ್ ಆಂಟ್ರಪ್ರಿನರ್ಸ್ ಆಚೆ ಬನ್ನಿ ದಯವಿಟ್ಟು. ಯಾಕಂದರೆ ನಮ್ಮಲ್ಲಿ ಎಸ್ಪೆಷಲಿ ಭಾರತದಲ್ಲಿ ತುಂಬ ಕಡಿಮೆ ಮಹಿಳೆಯರು ಇದಕ್ಕೆ ಮುನ್ನುಗ್ಗಕ್ಕೆ ಇಚ್ಛಿಸ್ತಾರೆ. ಯಾಕಂದರೆ ನನಗೆ ಗೊತ್ತು, ಬಿಕಾಸ್ ನಾನು ಈ ಸಂಸ್ಥೆನ ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಅಥವಾ ಏನು ನನಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ ಅದನ್ನು ನಾನು ನೆರವೇರಿಸೋದಕ್ಕೆ ಎಷ್ಟೆಲ್ಲ ಹರ್ಡಲ್ಸ್ ನಾವು ಫೇಸ್ ಮಾಡ್ತೀವಿ. ಬಟ್ ಸ್ಟಿಲ್ ನಮಗೆ ಆ ಕೆಪಾಸಿಟಿ ಇದೆ. ಸೊ ನೀವು ಜಸ್ಟ್ 1 ಸ್ಟೆಪ್ ಮುಂದೆ ಇಟ್ಟರೆ ಆಬ್ವಿಯಸ್ಲಿ ಈ ಇಂಡಿಯಾನ ಇನ್ನಷ್ಟು ದೂರಕ್ಕೆ ತಲುಪಿಸೋದಕ್ಕೆ ನಮ್ಗೆ ನಿಜವಾಗ್ಲೂ ಕೆಪಾಸಿಟಿ ಇದೆ. ಆ್ಯಕ್ಚುಲಿ ಬೇರೆ ಕಂಟ್ರೀಸ್ನ ನಾವು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ತುಂಬ ಸೌಲಭ್ಯ ಇದೆ. ಅದನ್ನು ನಾವು ಯಾಕೆ ಯೂಟಿಲೈಸ್ ಮಾಡ್ಕೊತಿಲ್ಲ ಅನ್ನೋದೇ ನಮ್ಮ ಡ್ರಾಬ್ಯಾಕ್. ಸೊ ಅದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಸ್ಟ್ರೆಂತ್ ಅಂದರೆ ಅಥವಾ ಬೆಸ್ಟ್ ಎಬಿಲಿಟಿ ಇರೋದೇ ಒಂದು ಮಹಿಳೆಯಾಗೆ. ಸೊ ನಾನೊಬ್ಳು ಮಹಿಳೆಯಾಗಿ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬ ವುಮೆನ್ ಆಂಟ್ರಪ್ರಿನರ್ಸ್ ಆಚೆ ಬನ್ನಿ, ದಯವಿಟ್ಟು ಆಚೆ ಬನ್ನಿ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ R3V? R3V ಅಂದರೆ R ಅಂದರೆ ರೇಡಿಯಂಟ್, 3 ಇಸ್ ಲಕ್ಕಿ ನಂಬರ್, V ಅಂದರೆ ವಿಕ್ಟ್ರಿ. ವಿ ಆರ್ ರೇಡಿಯಂಟ್ ವಿಕ್ಟ್ರಿ. ಸೂಪರ್ ಮೇಡಮ್, ಹಂಗೆ ಬೆಳೀತಾ ಇರಿ. ಥ್ಯಾಂಕ್ ಯು. ನಮ್ಮ ಮೇನ್ ಉದ್ದೇಶ ಇರೋದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ತಮ್ಮ ಸ್ವಾವಲಂಬ ಜೀವನ ಕಟ್ಕೊಡೋ ಉದ್ದೇಶ. ಆಕ್ಷನ್. ಈ ಬಿಸ್ನೆಸ್ನ ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇದರಲ್ಲಿ ಯಾವುದೇ ವಯೋಮಿತಿ ಇಲ್ಲ. 60 ವರ್ಷದವರು ಶುರು ಮಾಡ್ಬೋದು, ಅಥವಾ 14 ವರ್ಷದ ಜನ್ರೇಷನ್ ಅವರು ಶುರು ಮಾಡ್ಬೋದು. ಮತ್ತು ಇಲ್ಲಿ ಯಾವುದೇ ವಿದ್ಯಾ ಅರ್ಹತೆ ಇಲ್ಲ. ನಿಮಗೆ ಇಷ್ಟೇ ಓದಿರಬೇಕು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋ ಯಾವ ಅರ್ಹತೆಯೂ ಬೇಕಾಗಿಲ್ಲ. ಇಂಡಿಪೆಂಡೆಂಟಿಗೆ ಅವರಿಗೆ ಕಲಿಯುವ ಆಸಕ್ತಿ ಇರಬೇಕು, ಬಿಸ್ನೆಸ್ ಮಾಡೋ ಒಂದು ಇಂಟೆನ್ಷನ್ ಇರಬೇಕು. ಅದಿಷ್ಟಿಟ್ರೆ ನಾವೇ ನಿಮ್ಮ ಜಾಗಕ್ಕೆ ಅಂದರೆ ನಿಮ್ಗಳ ಪ್ಲೇಸಿಗೆ ಬಂದು ನಾವು ಅವರಿಗೆ ಫ್ರೀ ಟ್ರೈನಿಂಗ್ ಕೊಟ್ಟು ಈ ಬಿಸ್ನೆಸ್ನ ನಾವು ಶುರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಲವಾರು ಫೆಸಿಲಿಟೀಸ್ ಇದೆ ಇದರಲ್ಲಿ. ನಿಮಗೆ ಗೌರ್ಮೆಂಟಿಂದ ಸಬ್ಸಿಡಿ ಲೋನ್ಸ್ ಸಹ ಸಿಗುತ್ತೆ, ಅದ್ರ ಮೂಲಕ ನೀವು ಈ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಬೋದು. ಅಥವಾ ನಮ್ಮ ಕಂಪನಿಯಲ್ಲಿ ನಿಮಗೆ EMI ಬೇಸ್ಡ್ ಕ್ರೈಟೀರಿಯಾಸ್ ಕೊಡ್ತೀವಿ. ಹಲವಾರು ಆಪ್ಷನ್ಸ್ ಇದೆ. ನಮ್ಮಲ್ಲಿ ಇಷ್ಟು ದುಡ್ಡಿದೆ, ನಾನು ಇಷ್ಟು ದುಡ್ಡಲ್ಲಿ ನಾನು ಏನು ಮಾಡ್ಬೋದು, ಹೇಗೆ ಸ್ಟಾರ್ಟ್